ಏನಾಯ್ತು ಯಾಕೋ ಅಳ್ತಾ ಇದ್ಯಾ? ಅಲ್ಲಿ ನೋಡು ಹೊಸ ಶೂ ತಗೊಂಡ ಇನ್ಮೇಲೆ ನಮ್ನೆಲ್ಲ ಮಾಡ್ತೋಗ್ ತಿನ್ಕೊಣ, ನಮ್ನೆಲ್ಲ ಇನ್ಮೇಲೆ ಯೂಸೇ ಮಾಡಲ್ಲ. ಇನ್ಮೇಲೆ ಹೊಸ ಶೂ ಹಾಕೊಂತಿದ್ರು ಬೇಡ ಅದೇ. ಅಲ್ಲಿ ನೋಡಿ ಎಷ್ಟು ಖುಷಿಯಾಗಿ ಯೂಸ್ ಮಾಡ್ತವನೆ, ನಮ್ನೆಲ್ಲ ಮಾಡ್ತೋಗ್ಬಿಡ್ತಾನೆ ಕಣ. ಮನ್ಸರೇ ಅಷ್ಟೇ, ಹೊಸಬ್ರು ಬರೋರ್ಗು ಮಾತ್ರ, ಆಮೇಲೆ ನಮ್ನೆಲ್ಲ ಮರ್ತೋಗ್ಬಿಡ್ತಾರೆ. ಏ ಯು ಚೀ ಬೆಗರ್ಸ್, ನೀವೆಲ್ಲ 200 ರೂಪಾಯಿ ಶೂಗಳು ಕಣ, ನಾವೆಲ್ಲ ಬ್ರ್ಯಾಂಡ್ 2,000 ರೂಪಾಯಿ ಬ್ರ್ಯಾಂಡ್. ಈ ಸಾಕು ಮುಚ್ಚೋಲು, ಇವತ್ತೋ ನೆನೇನೋ ಬಂದಿರೋರು ನೀನು, ನಿನ್ಗೆ ಎಷ್ಟಿರ್ಬೇಕಾದ್ರೆ ನಮ್ಗೆ ಇನ್ನೆಷ್ಟಿರ್ಬೇಡ. ಹಾ, ಇವತ್ತು ಬಂದು ನೆನ್ನೆ ಬಂದು ಅಲ್ಲಪ್ಪ ಮ್ಯಾಟ್ರು, ಯಾರ್ ಬ್ರ್ಯಾಂಡ್ ಯಾರ್ ಕಾಸ್ಟ್ಲಿ ಅನ್ನೋದೇ ಮ್ಯಾಟ್ರು, ಗೊತ್ತಾಯ್ತಾ? ಇವಾಗ ಏನಕ್ಕೋ ಜಗಳ ಆಡ್ತೀರಾ ಸುಮ್ನೆ? ಏನನ್ನ ಅವನ್ ಪರವಾಗಿ ಮಾತಾಡ್ತಿದ್ಯಾ? 5 ವರ್ಷದಿಂದ ನಿನ್ನ ನನ್ನ ಜೊತೆಲೇ ಇದ್ದು ನಿನ್ ಜೊತೆನೆ ಎಲ್ಲೇ ಹೋಗ್ಲಿ ಬರ್ತಿದ್ದೆ. ಕಲ್ದಲ್ಲಾಗ್ಲಿ, ಮುಳ್ಳಲ್ಲಾಗ್ಲಿ, ಮಳೆಯಲ್ಲಾಗ್ಲಿ, ಬೆಂಕಿಯಲ್ಲಾಗ್ಲಿ, ಎಲ್ಲ ಕಡೆನೂ ಬರ್ತಿದ್ದೆ. ನಿನ್ನ ಹಂಗೆ ಕೊನೆಗೆ ಕೊಟ್ಟ ಮರ್ಯಾದಿ ಇಷ್ಟೇನಾ? ಇಲ್ಲ ಫಂಕ್ಷನ್ಗೆ ಹೋಗ್ಬೇಕು ಅನ್ನೋ ಅದಕ್ಕೆ ಹೊಸ ತಗೊಂಡೆ. ಹಂಗಾದ್ರೆ ಇನ್ಮೇಲೆ ನಮ್ಮೆಲ್ಲ ಯೂಸ್ ಮಾಡಲ್ವಾ? ಇವಾಗ ಏನಕ್ಕೆ ಸುಮ್ಮನೆ ಅಳ್ತಾ ಇದೆಯಾ? ಇವಾಗ ನೀನು ಯೂಸ್ ಮಾಡ್ಬೇಕಷ್ಟೇ ತಾನೆ. ಸರಿ ಬಿಡು, ಫಂಕ್ಷನ್ಗೆ ಹೋದಾಗ ಇದನ್ನ ಯೂಸ್ ಮಾಡ್ತೀನಿ, ಬೇರೆ ಟೈಮ್ಲೆಲ್ಲ ನೀನು ಯೂಸ್ ಮಾಡ್ತೀನಿ, ಆಯ್ತಾ? ಹಂಗಾದ್ರೆ ಓಕೆ. ಖುಷಿನಾ? ವಾ, ಫುಲ್ ಖುಷಿ. ಏ ಯು ಚೀ ಬೆಗಾರ್ಸ್, ನೋಡ್ದ ಕೊನೆಗೆ ಒಂದನೇ ಫಂಕ್ಷನ್ ಹಾಕೋತಿರೋದವನ ಹಂಗಿರುತ್ತೆ. ಬ್ರ್ಯಾಂಡ್ ಅಂದ್ರೆ ಇದ್ದು ಕಣ ಬ್ರ್ಯಾಂಡ್ ಅಂದ್ರೆ. ನೀನ್ ಜಾಸ್ತಿ ಮಾತಾಡಕ್ ಹೋಗ್ಬಿಡ ಕಣ, ಸುಮ್ನೆ ಕೋಪ ತರ್ಸ್ಬಿಡ. BP ಏರಿದ್ರಿ ಎಗ್ಗರ್ಸ್ ಒದ್ಬಿಡ್ತೀನಿ, ಆಮೇಲೆ ಮಕ ಮೂತಿ ಎಲ್ಲ ಪಚ್ಚಡಿ ಆಗಿ ಹೋಗ್ಬಿಡುತ್ತೆ. ಇಲ್ಲ ಮತ್ತೇನ್ರ ಜಗಳ ನಿಮ್ದು? ಏನಿಲ್ಲ ಬಿಡೋಣ.